ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ಉತ್ತರ ಕರ್ನಾಟಕದ ಸ್ಟೈಲಿಯ ಎಣ್ಣೆ ಬದನೆಕಾಯಿ ಮಾಡೋಣ. ಎಣ್ಗಾಯಿ ರೊಟ್ಟಿ, ದೋಸೆ, ಚಪಾತಿ ಎಲ್ಲದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಇದು ಕಾಂಬಿನೇಷನು ಸೂಪರಾಗಿ ಬರುತ್ತೆ. ಮಾಡೋದು ತುಂಬ ಸುಲಭ. ಇದಕ್ಕೆ ಅರ್ಧ KGಯಷ್ಟು ಎಳೆ ಬದನೆಕಾಯಿ ತೊಗೊಂಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕದಾಗಿರೋದು ಸ್ವಲ್ಪ ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಮಸಾಲೆಗೆ ಈರುಳ್ಳಿ, ಟೊಮೊಟೊ, ಕಡಲೆಬೀಜ, ಹುಚ್ಚೆಳ್ಳು, ಬೆಳ್ಳುಳ್ಳಿ, ಶುಂಠಿ, ಖಾರದ ಪುಡಿ, ಸಾಂಬಾರು ಪುಡಿ, ಉಪ್ಪು, ಚಕ್ಕೆ, ಲವಂಗ ಇಷ್ಟು ಬೇಕಾಗುತ್ತೆ ಮಸಾಲೆಗೆ. ನೋಡಿ, ಜಾರುಲಿ ಒಣ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಡ್ಬರ್ತೀನಿ. ಆ ಪೌಡ್ರಿಗೆ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಇಟ್ಕೊಂಡಿದ್ದಲ್ಲ, ಉಪ್ಪು, ಖಾರ, ಸಾಂಬಾರ ಎಲ್ಲನೂ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಹಾಕ್ಕೊಂಡು ಮಿಕ್ಸಿಲಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಇದನ್ನು ನೀರು ಹಾಕಬಾರ್ದು. ನೀರು ಹಾಕದೆ ನೈಸಾಗಿ ಪೌಡ್ರ್ ಮಾಡ್ಕೊಬೇಕು. ನೋಡಿ, ಪೌಡ್ರ್ ಆಯಿತು. ನೈಸಾಗಿ ಪೌಡ್ರ್ ಆಗಿದೆ. ಇದು ಪೌಡ್ರಿಗೆ ಕಡಲೆ ಬೀಜ, ಹುಚ್ಚೆಳ್ಳಿತ್ತಲ್ಲ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಳಕ್ಕೆ ಕಡಲೆ ಬೀಜ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕು. ಹೈ ಫ್ಲೇಮಲ್ಲಿಟ್ಟರೆ ಸೀದೋಗುತ್ತೆ, ಒಳಗಡೆ ಎಲ್ಲ ರೋಸ್ಟ್ ಆಗೋಲ್ಲ ಕಡಲೆ ಬೀಜ. ಆದ್ದರಿಂದ ಹಾಕ್ಕೊಂಡು ಇದಕ್ಕೆ ಹುಚ್ಚೆಳ್ಳು ಹಾಕ್ಕೊಂಡು ಲಾಸ್ಟಲ್ಲಿ ಹುರ್ಕೋಬೇಕು. ಇದು ಚಿಟಪಟ ಅಂತ ಸಿಡಿಯುತ್ತೆ. ಸಿಡಿದಾಗ ಇದು ರೋಸ್ಟ್ ಆಗಿದೆ ಅಂತ ಹುಚ್ಚೆಳ್ಳು. ಉತ್ತರ ಕರ್ನಾಟಕದಲ್ಲಿ ಹುಚ್ಚೆಳ್ಳು, ಕಡಲೆ ಬೀಜ ಹಾಕದೆ ಎಣ್ಗಾಯಿ ಮಾಡೋದೇ ಇಲ್ಲ. ಇದು ಹಾಕಿದ್ರೆ ತುಂಬಾ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ನೋಡಿ, ರಫಾಗಿ ಪೌಡ್ರ್ ಮಾಡಿಕೊಂಡೆ. ನೈಸ್ ಮಾಡಬಾರ್ದು, ಇದನ್ನು ರಫಾಗಿ ಮಾಡ್ಕೋಬೇಕು. ಸ್ವಲ್ಪ 1-2 ಸ್ಪೂನಷ್ಟು ಪೌಡ್ರನ್ನ ಇದೇ ಪೌಡ್ರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಣ ಕೊಬ್ಬರಿ ಮಸಾಲ ಪೌಡ್ರ್ ಇತ್ತಲ್ಲ ಇದಕ್ಕೆ ಸುಮಾರು 5-6 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೀರು ಹಾಕಬಾರ್ದು ಈ ಮಸಾಲೆಗೆ. ನೀರು ಹಾಕಿದ್ರೇ ಬೇರೆ ಟೇಸ್ಟ್ ಬರುತ್ತೆ. ಈ ನೀರು ಹಾಕದೆ ಮಾಡಿದ್ರೆ ಬೇರೆ ಟೇಸ್ಟ್ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಚ್ಕೊಂಡು ಬದನೆಕಾಯಿನ ಈ ಥರ ಹೋಳಾಗಿ ಹಚ್ಕೊಂಡಿದ್ದೆ. ಹೋಳಾಗಿ ಹಚ್ಕೊಂಡಿರೋದಕ್ಕೆ ಈ ಮಸಾಲೆ ಪೌಡ್ರನ್ನ ತುಂಬ್ಕೊತಾ ಇದ್ದೀನಿ. ಒಳಗಡೆ ನೀಟಾಗೆ ಫಿಲ್ ಮಾಡ್ಕೋಬೇಕು. ಈ ಥರ ಬದನೆಕಾಯಿ ಹೋಳೊಳಗಡೆ ಫಿಲ್ ಮಾಡಿಕೊಂಡು ಎಲ್ಲನೂ ತೆಗೆದಿಟ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಇದು ಟೇಸ್ಟು. ಉತ್ತರ ಕರ್ನಾಟಕದಲ್ಲಿ ಈ ಜೋಳದ ರೊಟ್ಟಿ, ಈ ಬದನೆಕಾಯಿ ಎಣ್ಗಾಯಿನ ಸರ್ವ್ ಮಾಡ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ್ಕೊಳ್ಳಿ. ಅದಕ್ಕೆ ನೀಟಾಗಿ ಅದರೊಳಗಡೆ ತುಂಬಿಕೊಂಡು ಇಟ್ಕೋಬೇಕು. ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಪಾತ್ರೆಯಲ್ಲಿ ಮಾಡಿದ್ರೆ ಒಂದು ಟೇಸ್ಟ್ ಬರುತ್ತೆ, ಕುಕ್ಕರಲ್ಲಿ ಬೇಗನೆ ಆಗುತ್ತೆ ಅಂತ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ಆಯಿಲ್ ಹಾಕ್ಕೊಂಡು ಸುಮಾರು 100 ಗ್ರಾಮಷ್ಟು ಆಯಿಲ್ ಹಾಕ್ತೀನಿ. ಇದಕ್ಕೆ ಎಣ್ಣೆ ತುಂಬಾ ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ ಹಾಕ್ತಾಯಿದ್ದೀನಿ. ಅದಕ್ಕೊಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದನ್ನ ಹಾಕ್ಕೊಂಡು ಇದು ಉಳಿದಿತ್ತಲ್ಲ ಮಸಾಲ, ಆ ಮಸಾಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಆಯಿಲಲ್ಲಿ ಸುಮಾರು ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಎಲ್ಲ ಹಸಿ ಮಸಾಲೆ ಆಗಿರೋದ್ರಿಂದ ಆ ಮಸಾಲೆ ಎಲ್ಲ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗಿ ಆಯಿಲೆಲ್ಲ ಮೇಲೆ ಬಂದಿದೆ. ಅಂದರೆ ಈಗ ತುಂಬಿಟ್ಕೊಂಡಿದ್ವಲ್ಲ ಬದನೆಕಾಯಿ, ಅದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ನೀಟಾಗಿ ಹಾಕ್ಕೊಳ್ಳಿ. ಇಲ್ಲಿ ಹಾಕ್ಕೊಂಡು ಒಂದು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಟೊಮೊಟೊನ ಹಾಕ್ತಾಯಿದ್ದೀನಿ. ಈಗ ಹಾಕಿ ಅದೇ ಒಗ್ಗರಣೆ ಆಯಿಲಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಇದನ್ನು 2-3 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಫ್ರೈ ಮಾಡಿಕೊಂಡು ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಆಯಿಲೆಲ್ಲ ಮೇಲೆ ಬರ್ತಾಯಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇದು ಫ್ರೈ ಆದಮೇಲೆ ಇದಕ್ಕೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ತುಂಬ ಹಾಕಬಾರ್ದು, ತೆಳುಗೆ ಮಾಡ್ಕೋಬಾರ್ದು, ಗಟ್ಟಿಯಾಗೇ ಇರಬೇಕು ಇದು. ಅದರಿಂದ ಅರ್ಧ ಗ್ಲಾಸಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಿ 1 ವಿಸಿಲ್ ಬಂದರೆ ಸಾಕು. ಬದನೆಕಾಯಿ ಎಳೆದಿರೋದ್ರಿಂದ ಒಂದೇ ವಿಸಿಲ್ಗೆ ಬೇಯುತ್ತೆ. ನೋಡಿ ರೆಡಿ ಆಯಿತು ಬದನೆಕಾಯಿ ಎಣ್ಗಾಯಿ.
ಇದಕ್ಕೆ ಪೌಡ್ರ್ ಇತ್ತಲ್ಲ ಕಡಲೆ ಬೀಜ ಹುಚ್ಚಲ್ ಪುಡಿದು ಆ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಸರ್ವ್ ಮಾಡ್ತಾಯಿದ್ದೀನಿ ಬೇರೆ ಪಾತ್ರೆಗೆ. ಕೊತ್ತಂಬರಿ ಹಾಕಿ ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಎಣ್ಗಾಯಿ ಉತ್ತರ ಕರ್ನಾಟಕ ಶೈಲಿಲಿ ರೆಡಿ ಆಯಿತು. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ನೋಡಿ, ತುಂಬ ಗಟ್ಟಿಯಾಗೂ ಇಲ್ಲ, ತೆಳುವಾಗೂ ಇಲ್ಲ. ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಜೊತೆ